ಬಂಧುಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ತಮಿಳುನಾಡು ಚುನಾವಣೆಯ ಪೂರ್ವ ತಯಾರಿ ರೋಚಕ ಘಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ. 3 ಮೇಜರ್ ಪವರ್ ಸೆಂಟರ್ಗಳಾಗಿದೆ ಎಲೆಕ್ಷನ್ಗೋಸ್ಕರ. ಒಂದು ಆಡಳಿತಾರೂಢ DMK ಮತ್ತು ಅದರ ಅಲಯನ್ಸು, ಮತ್ತೊಂದು AIADMK BJP PMK ಈ ಅಲಯನ್ಸು, ಮತ್ತೊಂದು ವಿಜಯ್ ಅವರ TVK. ಇದು ಯಾರ ಜೊತೆ ಅಲಯನ್ಸ್ ಮಾಡುತ್ತೆ ಅನ್ನೋದು ಕೂಡ ಈಗ ಕುತೂಹಲ. ನೋಡಿ, ಕಳೆದ ಚುನಾವಣೆಯಲ್ಲಿ 2021 ಚುನಾವಣೆಯಲ್ಲಿ DMK ಅಲಯನ್ಸ್ ಮಾಡ್ಕೊಂಡಿತ್ತು. ಆ ಅಲಯನ್ಸ್ನ ಹೆಸರು ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತೇಳಿ. ಅವರು ಇಂಡಿಯಾ ಅಲಯನ್ಸ್ ಅಂತಲೂ ಹೋಗಿರಲಿಲ್ಲ, ಅಲ್ಲೇ ಒಂದು ಸಪ್ರೇಟ್ ಮಾಡ್ಕೊಂಡಿದ್ರು, ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ. ಅದರಲ್ಲಿ DMK ಮತ್ತು ಕಾಂಗ್ರೆಸ್ಸು, ಇನ್ನೊಂದಷ್ಟು CPM ಮುಂತಾದ ಸಣ್ಣ ಪುಟ್ಟ ಪಾರ್ಟಿಗಳಿದ್ವು. ಅಭೂತಪೂರ್ವವಾದಂತಹ ವಿಜಯವನ್ನು ಕಳೆದ ಚುನಾವಣೆಯಲ್ಲಿ ಗಳಿಸಿತು DMK ಅಲಯನ್ಸ್. ಅಲ್ಲಿ ಇದರಲ್ಲಿರ್ತಕ್ಕಂಥದ್ದು, ತಮಿಳುನಾಡಲ್ಲಿರ್ತಕ್ಕಂಥದ್ದು ಒಟ್ಟು ಸೀಟ್ಗಳು 234, 2, 3, 4. ಅದರಲ್ಲಿ 133 DMKಗೆ ಬಂದಿತ್ತು. ಸೊ ಅಲಯನ್ಸ್ ಪಾರ್ಟ್ನರ್ ಆಗಿದ್ರು ಕೂಡ ಕಾಂಗ್ರೆಸ್ ಅವ್ರನ್ನ ಸರ್ಕಾರದೊಳಗಡೆಗೆ ಸೇರಿಸ್ಕೊಂಡಿರಲಿಲ್ಲ DMK. ಅಲಯನ್ಸಲ್ಲಿ ಇದ್ರಷ್ಟೇ. ಈ ಬಾರಿನೂ ಕೂಡ ಈಗ ಚುನಾವಣೆ ಇನ್ನು ಕೆಲವೇ ತಿಂಗಳಿರೋದ್ರಿಂದ ಈ ಅಲಯನ್ಸಲ್ಲಿರ್ತಕ್ಕಂಥ ಪಾರ್ಟಿಗಳು ಈ ಕಡೆಗೆ ಆ ಕಡೆಗೆ ಹೋಗೋದು, ಆ ಕಡೆಗೆ ಈ ಕಡೆಗೆ ಹೋಗೋದು ಎಲ್ಲವೂ ನಡೀತಾ ಇದೆ. BJP ಅಲಯನ್ಸ್ ಅಥವಾ AIADMK ಅಲಯನ್ಸ್ ಅಂತೀರಾ, NDA ಅಲಯನ್ಸ್ ಅಂತೀರಾ, ಇದೀಗಾಗಲೇ ಗಟ್ಟಿಯಾಗಿ ಫಾರಮ್ ಆಗಿಬಿಟ್ಟಿದೆ. AIADMK ಮತ್ತು BJP ಜೊತೆ PMK ಪಕ್ಷ ಕೂಡ, ಏನು ವೆನ್ನಿಯರ್ ಸಮುದಾಯದ ಒಂದು ಪಾರ್ಟಿ ಇದೆ PMK, ಇದು ಕೂಡ ಗಟ್ಟಿಯಾಗಿ ಇವತ್ತು NDA ಅಲಯನ್ಸ್ ಆಗಿ ನಿಂತಿದೆ. ಇನ್ನೊಂದು ಕಡೆಗೆ TVK ವಿಜಯ್ ಓಡಾಡ್ತಾ ಇದ್ದಾರೆ, ಹೊಸ ಪಕ್ಷ. ಈಗ ಬರ್ತಕ್ಕಂಥದ್ದು ಏನಕ್ಕೆ ನಾನು ರೋಚಕ ಘಟ್ಟ ಅಂತ ಹೇಳಿದೆ ಅಂತ ಹೇಳಿದ್ರೆ, ಯಾವ DMK ಅಲಯನ್ಸ್ ಏನಿದೆ ಅಥವಾ ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ಹೇಳಿ ಏನು ಕಳೆದ ಬಾರಿ ಮಾಡಿಕೊಂಡಿದ್ರು, ಈ ಬಾರಿ ಕಾಂಗ್ರೆಸ್ಸು ಕೈ ಕೊಡುತ್ತಾ ಅಥವಾ DMKನೇ ಕಾಂಗ್ರೆಸ್ನ ಒದ್ದಾಚೆ ಹಾಕುತ್ತಾ ಅನ್ನೋದು ಇವತ್ತಿರ್ತಕ್ಕಂಥ ಕುತೂಹಲ. ನೋಡಿ, ಭಾಳ ವರ್ಷದಿಂದ DMK ಮತ್ತು ಕಾಂಗ್ರೆಸ್ಸು ಒಟ್ಟಿಗೆ ಅಲಯನ್ಸಲ್ಲಿ ಹೋಗ್ತಾಯಿದ್ರು. 2004ರಿಂದ ಕಂಟಿನ್ಯೂಸ್ ಆಗಿ ಸುಮಾರು 20 ವರ್ಷ ಇವರಿಬ್ಬರು ಅಲಯನ್ಸ್ ಇತ್ತು. ಅದಕ್ಕೆ ಮುಂಚೆ ಏನಾಗಿದೆ ಅಂತೇಳಿದ್ರೆ, ನೋಡಿ, ತಮಿಳುನಾಡಲ್ಲಿ ಹೇಗೆ ರಾಜಕಾರಣ ಅಂತ ಹೇಳಿದ್ರೆ 1967ರವರೆಗೆ ಕಾಂಗ್ರೆಸ್ನ ಆಡಳಿತ ಇತ್ತು. ಅದಾದಮೇಲೆ ಏನು ಭಾಷಾವಾರ ವಿಷಯಗಳಲ್ಲಿ ಬಂದು ಈ ದ್ರವಿಡಿಯನ್ ಮೂಮೆಂಟ್ ಶುರುವಾಯಿತು. ದ್ರವಿಡಿಯನ್ ಪಾರ್ಟಿಗಳ ಆಡಳಿತ ಬಂದ ಮೇಲೆ 1980ರಲ್ಲಿ ಮತ್ತೆ DMK ಮತ್ತು ಕಾಂಗ್ರೆಸ್ನ ಅಲಯನ್ಸ್ ಆಯಿತು, ಮತ್ತೆ ಸ್ಟಾಪ್ ಆಯಿತು. ಅದಾದ 24 ವರ್ಷಗಳ ನಂತರ 2024ರಲ್ಲಿ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಕರುಣಾನಿಧಿ ಅವರು DMK ಅಧ್ಯಕ್ಷರಾಗಿದ್ದರು. ಇಬ್ಬರು ಮತ್ತೆ ಅಲಯನ್ಸ್ ಮಾಡಿಕೊಂಡ್ರು. ಆವತ್ತಿನಿಂದ ಇವತ್ತಿನವರೆಗೆ ಅವ್ಯಾಹತವಾಗಿ ಅಲಯನ್ಸ್ ನಡ್ಕೊಂಡು ಬರ್ತಾ ಇದೆ. 1980ರಲ್ಲಿ ಅಲಯನ್ಸ್ ಆದಾಗ ಆಗಲೂ ಕೂಡ ಕರುಣಾನಿಧಿನೇ ಅಧ್ಯಕ್ಷರಾಗಿದ್ದರು DMKಗೆ. ಆಗ ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಬಟ್ ಭಾಳ ದಿನ ನಿಲ್ಲಿಲ್ಲ ಅದು. ಬಟ್ ಈಗ 2004ರಿಂದ ಕಂಟಿನ್ಯೂಸ್ ಆಗಿ ಬಂದಿದೆ. ಆದರೆ ಈ ವರ್ಷ ಮಾತ್ರ ಅಲಯನ್ಸ್ ಉಳಿಯೋದಿಲ್ಲ ಅಂತಕ್ಕಂತಹ ರೂಮರ್ಸು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಕಾರಣ ಕಾಂಗ್ರೆಸ್ನ ದುರ್ಬುದ್ಧಿ. ನೋಡಿ, ಈ ಕಾಂಗ್ರೆಸ್ಸು ಅಂಡರ್ ರಾಹುಲ್ ಗಾಂಧಿ ಇವ್ರು ಯಾವ ಥರ ಯೋಚನೆ ಮಾಡುತ್ತೆ ಈ ಪಕ್ಷ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ತನಗೆ ಶಕ್ತಿ ಜಾಸ್ತಿ ಇದೆ ಅಥವಾ ತಾನು ಬೆಳ್ಕೊಳ್ಳತಕ್ಕಂತಹ ಒಂದು ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಯಾರ ಸಖ್ಯವೂ ಇವರಿಗೆ ಬೇಡ. ತಾನು ಇಂಡಿಪೆಂಡೆಂಟಾಗಿ ಶಕ್ತಿ ಜಾಸ್ತಿ ಮಾಡ್ಕೋಬೇಕು, ಗೆದ್ದು ಬರಬೇಕು, ಬೇರೆಯವ್ರ ಜೊತೆಲಿರ್ತಕ್ಕಂಥವ್ರನ್ನ ತುಳಿದಾದರೂ ಆಗಲಿ ಮೇಲೆ ಬರಬೇಕು. ಆದರೆ ಎಲ್ಲೆಲ್ಲಿ ತನಗೆ ಶಕ್ತಿ ಇಲ್ಲ ಅಲ್ಲಿ ಮಾತ್ರ ಬೇರೆ ಪಕ್ಷಗಳ ಹೆಗಲ ಮೇಲೆ ಕೂತ್ಕೊಂಡು ಜೀವನ ಮಾಡಬೇಕು. ಈ ರೀತಿ ನೋಡಿ ಭಾಳ ಕಡೆ ಆಗೈತೆ. ನೋಡಿ, ಮಧ್ಯಪ್ರದೇಶಲ್ಲೂ ಅಷ್ಟೇನೆ. ಮಧ್ಯಪ್ರದೇಶಲ್ಲಿ ಸಮಾಜವಾದಿ ಪಾರ್ಟಿ ಕೇವಲ 5 ಸೀಟ್ ಕೊಡಿ ಅಂತ ಕೇಳಿದ್ರು, ಹತ್ತಿರಕ್ಕೆ ಸೇರಿಸಲಿಲ್ಲ, ಅಲಯನ್ಸ್ ಹತ್ತಿರಕ್ಕೆ ಸೇರಿಸಲಿಲ್ಲ ಕಾಂಗ್ರೆಸ್ಸು. ಅದೇ ರೀತಿ ಮೊನ್ನೆ ಬಿಹಾರಲ್ಲಿ OWC ಕೇಳಿದ್ರು, ನನಗೊಂದು 5 ಸೀಟ್ ಬಿಟ್ಕೊಟ್ಬಿಡಿ ಬಿಹಾರಲ್ಲಿ ಅಂತ ಹೇಳಿ, ಒಳಗಡೆಗೆ ಸೇರಿಸಲಿಲ್ಲ. ಹರಿಯಾಣದಲ್ಲಿ ಆಮ್ ಆದ್ಮಿ ಪಾರ್ಟಿನ ಹತ್ತಿರ ಸೇರಿಸಲಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಈಗಾಗಲೇ ಘೋಷಣೆ ಮಾಡಿದರೆ ನಾನು ಲೆಫ್ಟ್ ಅವ್ರ ಜೊತೆನೂ ಹೋಗಲ್ಲ, ನಾವು ಇಂಡಿಪೆಂಡೆಂಟಾಗಿ ಹೋಗ್ತೀವಿ ಅಂತೇಳಿ. ಈಗ ರಾಹುಲ್ ಗಾಂಧಿಗೆ ಅನ್ಸೋಕ್ಕೆ ಶುರುವಾಗಿದೆ, ತಮಿಳುನಾಡು ನಮಗೆ ದೊಡ್ಡ ಬೇಸು, ತಮಿಳುನಾಡಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಇಂಡಿಪೆಂಡೆಂಟಾಗಿ ಕಟ್ಟಬೇಕು ಅಂತೇಳಿ. ಹಾಗಾಗಿ ಅವರು ಮಾತುಕತೆಗೆ ಉತ್ಸುಕತೆನೇ ತೋರಿಸ್ತಾ ಇಲ್ಲ. ಹಾಗಾಗಿ ಈ ಸರಿ DMK ಜೊತೆ ಅಲಯನ್ಸ್ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ ಕಡಿಮೆ ಆಗೋಗಿದೆ. ಯಾಕೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಈ ಧೋರಣೆಯಿಂದ ಒಂದು ಅಲಯನ್ಸ್ ಆಗಬೇಕು ಅಂತ ಹೇಳಿದ್ರೆ ಅವ್ರು ಕೇಳಿದಷ್ಟು ಸೀಟನ್ನು ಕೊಡೋ ಮೂಡಲ್ಲಿ DMK ಇಲ್ಲ. ಯಾಕೆಂದರೆ DMKಗೂ ಈಗ ಕಾಂಗ್ರೆಸ್ ಸಹವಾಸ ಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ 2 ಮೇಜರ್ ಕಂಡೀಷನ್ನ ಕಾಂಗ್ರೆಸ್ಸು DMKಗೆ ಹಾಕಿದೆ. ಮೊದಲನೇದು, ಅತಿ ಹೆಚ್ಚು ಸೀಟ್ಗಳನ್ನ ನನಗೆ ಕೊಡಬೇಕು, ತಾನು ಬಯಸಿದಷ್ಟು ಸೀಟ್ಗಳನ್ನ ಕೊಡಬೇಕು. ಎರಡನೇದು, ಆಡಳಿತಕ್ಕೆ ಬಂದರೆ ಸರ್ಕಾರದೊಳಗಡೆಗೆ ಕಾಂಗ್ರೆಸ್ಸನ್ನು ಸೇರಿಸ್ಕೋಬೇಕು ಅಂಥೇಳಿ. ಈ ಎರಡಕ್ಕೂ DMK ಒಪ್ಪಲ್ಲ. ಯಾಕೆ ಅಂತ ಹೇಳಿದ್ರೆ DMKಗೆ ಅನಿಸುತ್ತೆ ತನ್ನ ಶಕ್ತಿ ಭಾಳ ಜಾಸ್ತಿ ಇದೆ ಅಂಥೇಳಿ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದೆ,
ಕಾಂಗ್ರೆಸ್ಸನ್ನು ಬಿಟ್ಟು ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ಪಾರ್ಟಿಗಳನ್ನ ಜೊತೆಲಿ ಸೇರಿಸ್ಕೊಂಡು ಈಗಾಗಲೇ ಅಲಯನ್ಸ್ ಮಾಡ್ತಾ ಇದೆ. ನಿನ್ನೆ ಮೊನ್ನೆವರೆಗೂ ಎನ್ ಡಿ ಎ ಸೇರೋದಕ್ಕೆ ಉತ್ಸುಕವಾಗಿದ್ದಂತಹ DMDKಯನ್ನು ಅಂದರೆ ವಿಜಯಕಾಂತ್ ಪಾರ್ಟಿಯನ್ನು ಅವ್ರಿಗೇನೇನೋ ಆಸೆ ತೋರಿಸಿ ಆಮಿಷಗಳನ್ನು ತೋರಿಸಿ ಈಗಾಗಲೇ DMK ತನ್ನ ತೆಕ್ಕೆಗೆ ಹಾಕ್ಕೊಂಡ್ಬಿಟ್ಟಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನಾನು ಬೇರೆ ಪಕ್ಷಗಳ ಜೊತೆ ಅಲಯನ್ಸ್ ಮಾಡ್ಕೊಂಡು ಆರಾಮಾಗಿದ್ದೀನಿ, ಕಾಂಗ್ರೆಸ್ ಅವರೇ ಯು ಪ್ಲೀಸ್ ಗೆಟ್ ಔಟ್, ನಿಮಗಿಲ್ಲಿ ಜಾಗ ಇಲ್ಲ ಅಂತ ಹೇಳೋದಕ್ಕೆ. ಕಾಂಗ್ರೆಸ್ಸು ಕೂಡ ಈಗಾಗಲೇ ಅಂಡರ್ ರಾಹುಲ್ ಗಾಂಧಿ ಈಗಾಗಲೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ಕೂತಿದೆ. ನಮ್ಮ ಡಿಮ್ಯಾಂಡ್ಗಳನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ನಾವು TVK ಜೊತೆ ಅಲಯನ್ಸ್ ಮಾಡ್ಕೊತೀವಿ. ಏನು ವಿಜಯ್ದು ಹೊಸ ಪಾರ್ಟಿ ಇದೆಯಲ್ಲ, ಫಿಲಮ್ ಆ್ಯಕ್ಟರ್ ಜೋಸೆಫ್ ವಿಜಯ್, ಈ ಪಾರ್ಟಿ ಜೊತೆ ಅಲಯನ್ಸ್ ಮಾಡಿಕೊಂಡು ನಾವು ಹೋಗ್ತೀವಿ ಅಂಥೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದೆ DMKಗೆ. ಅಲ್ಲಿಗೆ DMK ಮತ್ತು ಕಾಂಗ್ರೆಸ್ನ ಮೈತ್ರಿ ಟಾಟಾ ಬೈ ಬೈ ಸಿ ಯು ಮಟ್ಟಕ್ಕೆ ಬಂದು ನಿಂತುಬಿಟ್ಟಿದೆ. ನೋಡಿ, ಅನೇಕ ಏನು ಈ ಪ್ರೀಪೋಲ್ ಸರ್ವೆಗಳು ಬರ್ತಾ ಇದೆ, ಅದರಲ್ಲಿ ಭಾಳಷ್ಟು ಸರ್ವೆಗಳು ಮತ್ತೆ NDA ಬರುತ್ತೆ ಅಂಥೇಳಿ ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾವೆ. ನೀವು ತಮಿಳ್ನಾಡಿನ ಇತಿಹಾಸ ತೊಗೊಂಬಂದ್ರು ಅಷ್ಟೇನೆ, ಒಂದು ಬಾರಿಯೂ ಕೂಡ DMK ಒಮ್ಮೆ ಆಡಳಿತ ಮಾಡಿದ್ಮೇಲೆ ಮತ್ತೊಮ್ಮೆ ರಿಪೀಟ್ ಮಾಡೇ ಇಲ್ಲ ಹಿಸ್ಟ್ರಿನಲ್ಲಿ. ನಾನು ಹೇಳ್ತಾರೆ 50-60 ವರ್ಷದ ಇತಿಹಾಸ ನೋಡ್ಕೊಂಬಂದೆ. 1967ರಿಂದ DMK ಅಧಿಕಾರವನ್ನು ನೋಡ್ತಾ ಇದೆ. ಯಾವ ಬಾರಿಯೂ 5 ವರ್ಷ ಸರ್ಕಾರ ಮಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ರಿಪೀಟ್ ಮಾಡಿಲ್ಲ. ಅದು ADMK ಹಂಗಲ್ಲ, ಹಲವಾರು ಬಾರಿ ಮತ್ತೆ 2 ಸರಿ 3 ಸರಿ ರಿಪೀಟ್ ಮಾಡ್ಕೊಂಡಿತ್ತು. ಅದೇ DMK ಯಾವತ್ತೂ ರಿಪೀಟ್ ಮಾಡಿಲ್ಲ. ಈ ಬಾರಿನೂ ಕೂಡ ಈಗ ಆಡಳಿತದಲ್ಲಿದೆ, ಅದೇ ಮತ್ತೆ ರಿಪೀಟ್ ಆಗುತ್ತೆ ಹಿಸ್ಟ್ರಿ. ಈ ಬಾರಿ ಯಾವುದೇ ಕಾರಣಕ್ಕೂ DMK ರಿಪೀಟ್ ಆಗಲ್ಲ. ಇದು ಸರ್ವೆಗಳು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ತಮಿಳ್ನಾಡಲ್ಲಿ ಸಂಚಾರ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಆ DMK ಸರ್ಕಾರದ ಬಗ್ಗೆ ಜನಕ್ಕೊಂದು ಆಕ್ರೋಶ ಇದೆ ಅಂತ ಹೇಳಿದ್ರೆ, ಯಾವತ್ತು ಎಲೆಕ್ಷನ್ ಆಗುತ್ತೆ, ಯಾವತ್ತು ಈ ಸರ್ಕಾರವನ್ನು ಕಿತ್ತೆಸಿತೀವಿ ಅಂತೇಳಿ ಕಾಯ್ತಾ ಕೂತಿದ್ದಾರೆ. ಜೊತೆಗೆ ಈ ಬಾರಿಯ NDA ಅಲಯನ್ಸ್ ಇದೆಯಲ್ಲ, ಇಟ್ಸ್ ಅಮೇಝಿಂಗ್ ಅಲಯನ್ಸು. ಅದು ಕ್ಯಾಸ್ಟ್ ಇಕ್ವೇಷನ್ಗಳನ್ನ ನೋಡಿದ್ರೂ ಆಯಿತು, ಅಥವಾ ಏನು ರೀಜನ್ ವೈಸು ನೋಡಿದ್ರೂ ಆಯಿತು. ತಮಿಳ್ನಾಡಲ್ಲಿ 3-4 ಕಮ್ಯುನಿಟಿಗಳು ತುಂಬ ಮೇಜರ್ ಕಮ್ಯುನಿಟಿಗಳು. ಅದರಲ್ಲಿ ಮೊದಲನೇದು ತೇವರ್ ಕಮ್ಯುನಿಟಿ. ಇದು ಈ ಸೌತ್ ತಮಿಳ್ನಾಡು ಮತ್ತು ಈ ಸೆಂಟ್ರಲ್ ತಮಿಳ್ನಾಡು ಭಾಗಗಳಲ್ಲಿ ವಿಶೇಷವಾಗಿದೆ. ನಮ್ಮ ಮಧುರೈ ಮೀನಾಕ್ಷಿ ದೇವಸ್ಥಾನ ಇದೆಯಲ್ಲ, ಮಧುರೈಯ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳಲ್ಲಿ ಮಧುರೈ, ತೇಣಿ, ದಿಂಡಗಲ್, ರಾಮನಾಥಪುರಂ ಈ ಭಾಗದಲ್ಲಿ ಈ ತೇವರ್ ಕಮ್ಯುನಿಟಿ ಅತಿ ಹೆಚ್ಚು ಕಾನ್ಸಂಟ್ರೇಟ್ ಇರ್ತಕ್ಕಂಥದ್ದು. BJPಯ ಇವತ್ತಿನ ರಾಜ್ಯಾಧ್ಯಕ್ಷರು ನೈನಾರ್ ನಾಗೇಂದ್ರ ಕೂಡ ಅದೇ ತೇವರ್ ಕಮ್ಯುನಿಟಿಯವರು. BJP ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆ ಅಲಯನ್ಸ್ ಮಾಡಿಕೊಂಡಿದೆ. ಅದು ನಟರಾಜನ್ ಅವರ ಪಾರ್ಟಿ, ಅದು ಕೂಡ ತೇವರ್ ಸಮುದಾಯದ್ದೇ. ಪನ್ನೀರ್ಸೆಲ್ವಂ ಏನು ಮುಂಚೆ ADMKಲಿದ್ದರು, ಈಗ ಆಚೆ ಕಡೆಗೆ ಬಂದಿದ್ದಾರೆ, ಅವ್ರ ಜೊತೆ ಕೂಡ ಈ ಸರಿ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಕೂಡ NDA ಭಾಗ ಆಗಿದ್ದಾರೆ. ಅವರು ಇನ್ಫ್ಲೂಯೆನ್ಷಿಯಲ್ ತೇವರ್ ಸಮುದಾಯದ ಲೀಡರು. ಈ ಎಲ್ಲ ಕಾಂಬಿನೇಷನಿಂದ ಏನು ಸುಮಾರು 20% ಪಾಪ್ಯುಲೇಷನ್ ಇದೆ ತಮಿಳ್ನಾಡಲ್ಲಿ. ಆ ತೇವರ್ ಸಮುದಾಯ NDA ಜೊತೆಗಿದೆ, ಸೌತ್ ಮತ್ತು ಸೆಂಟ್ರಲ್ ತಮಿಳ್ನಾಡು ಭಾಗದ್ದು. ಜೊತೆಗೆ PMK ಅಲಯನ್ಸಿಗೆ ಬಂದ ಮೇಲೆ, NDA ಅಲಯನ್ಸಿಗೆ ಬಂದ ಮೇಲೆ ಏನು ವೆನಿಯಾರ್ ಸಮುದಾಯ ಏನಿದೆ, ಅದು ಆಲ್ಮೋಸ್ಟ್ ಒಂದು 19-20% ಪಾಪ್ಯುಲೇಷನ್ ಹೊಂದಿರತಕ್ಕಂತಹ ಹಿಂದುಳಿದ ಸಮುದಾಯ. ಅದು ನೋಡಿ, ಈಗ ಸೇಲಮ್ಮು, ಅದಾದಮೇಲೆ ನಾರ್ತ್ ಆರ್ಕಾಟ್, ಸೌತ್ ಆರ್ಕಾಟ್, ಈ ಕೃಷ್ಣಗಿರಿ, ಧರ್ಮಪುರಿ ಏನು ನಮಗೆ ಬೆಂಗಳೂರಿಂದ ನಾವು ಕೊಯಮತ್ತೂರ್ಗೆ ಹೋಗ್ಬೇಕಾದ್ರೆ ಸಿಗ್ತವಲ್ಲ, ಈ ಪ್ರದೇಶಗಳು, ಸೇಲಂ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳು, ಇಲ್ಲಿ ಅತಿ ಹೆಚ್ಚು ವನಿಯಾರ್ ಸಮುದಾಯ ಕಾನ್ಸಂಟ್ರೇಟ್ ಆಗಿದೆ. ಈ PMK ಕೂಡ ಜೊತೆಲಿದೆ. ಜೊತೆಗೆ ಗೌಂಡರ್ ಸಮುದಾಯ, ಇದು ಸುಮಾರು ಒಂದು 8-9% ಇರ್ತಕ್ಕಂಥ ಗೌಂಡರ್ ಸಮುದಾಯ. ಇದು ಈ ಕೊಯಮತ್ತೂರು ಸುತ್ತಮುತ್ತ ಭಾಗದಲ್ಲಿದೆ. ಕೊಯಮತ್ತೂರು, ತಿರುಪೂರು, ಈರೋಡ್, ಇದು ಪಶ್ಚಿಮ ತಮಿಳುನಾಡಿಗೆ ಬರುತ್ತೆ. ಹಿಂದೆ ADMK ಮುಖ್ಯಮಂತ್ರಿ ಆಗಿದ್ರು, ಇವತ್ತಿನ ADMKಯ ಜನರಲ್ ಸೆಕ್ರೆಟರಿ ಈ ಪನ್ನೀರ್ಸೆಲ್ವಂ, ಇವರು ಗೌಂಡರ್ ಕಮ್ಯುನಿಟಿಯವರು. ಹಾಗಾಗಿ ನಿಮಗೆ ಉತ್ತರ ತಮಿಳುನಾಡು, ದಕ್ಷಿಣ ತಮಿಳುನಾಡು, ಮಧ್ಯ ತಮಿಳುನಾಡು, ಪಶ್ಚಿಮ ತಮಿಳುನಾಡು ಈ ಭಾಗದಲ್ಲೆಲ್ಲವೂ ಕೂಡ NDA ಒಂದು ಫಾರ್ಮಿಡಬಲ್ ಅಲಯನ್ಸ್ ಮಾಡ್ಕೊಂಡಿದೆ. ಒಂದು ದೊಡ್ಡ ಪ್ರಮಾಣದ ಜಯ ಸಿಗುತ್ತೆ. ಇನ್ನೂ ಅತಿ ಹೆಚ್ಚು ಚಾಲೆಂಜ್ ಇರ್ತಕ್ಕಂಥದ್ದು ಒಂದು ಪೂರ್ವ ತಮಿಳುನಾಡು, ಏನು ನಾಗರ್ಕೋಯಿಲ್ ಡಿಸ್ಟಿಕ್ ಬರ್ತದೆ, ಆ ಭಾಗದಲ್ಲಿ DMK ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತೊಂದು ಗ್ರೇಟರ್ ಚೆನ್ನೈ ರೀಜನ್. ಈ ಗ್ರೇಟರ್ ಚೆನ್ನೈ ರೀಜನ್ ಅಂದರೆ ಚೆನ್ನೈ ಮತ್ತು ಸುತ್ತಮುತ್ತ ಇರ್ತಕ್ಕಂಥ ಭಾಗಗಳು, ಈ ಗ್ರೇಟರ್ ಚೆನ್ನೈಯಲ್ಲಿ ಒಂದು ಕಡೆಗೆ BJPಯ ಪ್ರಭಾವ ಕೂಡ ಜಾಸ್ತಿ ಆಗ್ತಿದೆ, ಮತ್ತೊಂದು ಕಡೆಗೆ TVKಯ ಜೋಸೆಫ್ ವಿಜಯ್ ಅವರ ಪಾರ್ಟಿಯ ಪ್ರಭಾವ ಕೂಡ ಅಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಹೀಗಾಗಿ ಈ ಮೂರೂ ಪಕ್ಷಗಳಲ್ಲಿ ಏನೋ ಒಂದು ಫ್ರ್ಯಾಕ್ಚರ್ಡ್ ಮ್ಯಾಂಡೇಟ್ ಬರುತ್ತೆ. ಇವತ್ತು TVK ಹೊಡಿತಿರ್ತಕ್ಕಂಥದ್ದು DMKಯ ಓಟ್ಗಳನ್ನೇ. ಸೊ ಒಂದು ಕಡೆಗೆ DMK ಮತ್ತು ಕಾಂಗ್ರೆಸ್ನ ಮುಸುಕಿನ ಗುದ್ದಾಟ, ಮತ್ತೊಂದು ಕಡೆಗೆ DMKಯ ವೋಟ್ ಬ್ಯಾಂಕನ್ನು TVK ಕಿತ್ಕೊತಾ ಇರೋದು, ಇನ್ನೊಂದು ಕಡೆಗೆ ಕ್ಯಾಸ್ಟ್ ಕಾಂಬಿನೇಷನಲ್ಲಿ ಮತ್ತು ಏರಿಯಾ ವೈಸ್ ಕಾಂಬಿನೇಷನಲ್ಲೂ ಕೂಡ NDA ಒಂದು ಫಾರ್ಮಿಡಬಲ್ ಅಲಯನ್ಸ್ ಮಾಡ್ಕೊಂಡಿರೋದು. ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ADMK ನೇತೃತ್ವದ NDA ಅಧಿಕಾರಕ್ಕೆ ಬಂದೇ ಬರುತ್ತೆ. ಕಾಂಗ್ರೆಸ್ ಮತ್ತೊಂದು ರಾಜ್ಯದಿಂದ ಗುಡಿಸಿಕೊಂಡು ಆಚೆ ಹೋಗುತ್ತೆ. ನಮಸ್ಕಾರ.